ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಹೇರಿಗೆ ಆಯಿಲನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಹಾಗೆ ಸುಮ್ಮನೆ ನಾವು ಹೇರಿಗೆ ಆಯಿಲ್ ಹಾಕ್ಕೊಂಡು ಹಾಗೆ ಬಿಟ್ಟರೆ ಅಷ್ಟೇನು ಚೆನ್ನಾಗಿರಲ್ಲ. ಯಾಕೆ ಗೊತ್ತಾ, ನಾನು ತೋರಿಸ್ತೀನಿ, ನೀವು ಪೂರ್ತಿ ವಿಡಿಯೋ ನೋಡಿ. ನಾನು ಹೇರಿಗೆ ಆಯಿಲ್ ಹಾಕಿ ಹಾಗೆ ಮಸಾಜು ಕೂಡ ಕೊಡಬೇಕಾಗತ್ತೆ. ಇದರಿಂದ ಎಷ್ಟು ಉಪಯೋಗ ಗೊತ್ತಾ, ನಾವು ಹೇರಿಗೆ ಹಾಗೆ ಸುಮ್ಮನೆ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದರೆ ಅಷ್ಟೇನು ಹೇರ್ ಚೆನ್ನಾಗಿರಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ಇದೆ, ಏನು ಗೊತ್ತಾ, ನಾವು ಹೇರಿಗೆ ಆಯಿಲ್ ಹಾಕ್ತೀವಿ, ಸರಿಯಾಗಿ ಹೇರ್ ಆಯಿಲನ್ನು ಹಾಕಿದಾಗ ಆ ಬೇರಿರುತ್ತೆ ನೋಡಿ, ಆ ಹೇರಿನ ಬೇರಿಗೂ ಎಣ್ಣೆ ಹೋಗಿ ಆ ಬೇರು ಕೂಡ ತುಂಬ ಗಟ್ಟಿಯಾಗತ್ತೆ. ಗಟ್ಟಿಯಾದ ಹೇರು ಹುಟ್ಟಿ ಬರುತ್ತೆ. ಹಾಗೆ ಹುಟ್ಟಿರೋ ಹೇರ್ ಆದರೂ ಕೂಡ ಅದರದ್ದು ಬೇರು ಗಟ್ಟಿಯಾಗಿರುತ್ತೆ ಒಂದು. ಓಕೆನಾ? ಹಾಗೆ ನಾವು ಮಸಾಜನ್ನು ಮಾಡ್ತೀವಿ ಅಲ್ವಾ, ಹೇರಿಗೆ ಮಸಾಜ್ ಮಾಡಿದಾಗ ಆ ಸ್ಕಿನ್ ನರ ಎಲ್ಲ ಇರತ್ತಲ್ವ ಹೇರಿಗೆ, ಆ ನರ ಎಲ್ಲ ಅದಕ್ಕೆ ಒಂದು ಚೈತನ್ಯ ಬರುತ್ತೆ. ಆವಾಗ ನಮ್ಮದು ಮೈಂಡು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮ್ಮದು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ನಾವು ಹೇರ್ ಮಸಾಜ್ ಮಾಡಿದಾಗ, ಹೇರಿಗೆ ಆಯಿಲ್ ಮಸಾಜ್ ಮಾಡಿದಾಗ ಮೈಂಡು ಚೆನ್ನಾಗಿರುತ್ತೆ, ಕಿವಿಗೂ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಬುದ್ಧಿಶಕ್ತಿನೂ ಕೂಡ ಚೆನ್ನಾಗಿರುತ್ತೆ. ನೀವು ನೋಡಿ, ನೀವು ಎಲ್ಲಿಗೆ ಪಾರ್ಲರಿಗೆ ಹೋದರೆ ಹೇರ್ ಆಯಿಲ್ ಮಸಾಜ್ ಮಾಡ್ಕೊಂಡು ಬಂದರೆ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ, ತುಂಬ ರೊಕ್ಕ ಕೊಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ಕುಳಿಸ್ಕೊಂಡು ಮಾಡ್ತಾರೆ. ಇದು ಒಂದು ತಿಂಗಳಿಗೊಮ್ಮೆ ಮಾಡ್ಬೋದು. ಅವರು ತುಂಬ ಚೆನ್ನಾಗಿ ಅರ್ಧ ಗಂಟೆ ಮಾಡ್ತಾರೆ. ಅವಾಗ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ. ನಮ್ಮದು ಹಣೆ ಇರ್ಬೋದು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ತಲೆ ಎಲ್ಲ ನರ ನಾಡಿ ಎಲ್ಲ ಇರತ್ತಲ್ವ, ಎಲ್ಲದಕ್ಕೂ ಒಂದು ರೀತಿ ಚೈತನ್ಯ ಬರುತ್ತೆ. ಅದೇ ನಾವು ಪಾರ್ಲರಿಗೆ ಹೋಗಿ ಒಂದಿಷ್ಟು ರೊಕ್ಕ ಹಾಕುವ ಬದಲು ನಾವು ಮನೆಯಲ್ಲೇ ಹೇಗೆ ವಾರಕ್ಕೆ 2 ಸಲ ನಾವು ಹೇರ್ ಆಯಿಲ್ ಹಾಕಿ ಮಸಾಜನ್ನು ಮಾಡ್ಕೋಬಹುದು. ನಾನು ಇವತ್ತು ಯಾವ ರೀತಿ ಹೇರಿಗೆ ಆಯಿಲನ್ನು ಅಪ್ಲೈ ಮಾಡಬೇಕು, ಹಾಗೆ ಹೇಗೆ ಮಸಾಜನ್ನು ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಓಕೆನಾ? ಹಾಗೆ ನೀವು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು. ಓಕೆನಾ? ಹಾಗೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಇಂತಹ ತುಂಬ ವಿಡಿಯೋವನ್ನು ನಾನು ಮುಂದೆ ತರ್ತೀನಿ. ನಿಮ್ಮ ಸಪೋರ್ಟು ಹೆಚ್ಚು ಇದ್ದರೆ ನಾನು ವಿಡಿಯೋ ಹಾಕ್ಬೋದಲ್ವಾ, ಇಂಟ್ರೆಸ್ಟು ಕೂಡ ಬರುತ್ತೆ. ನಿಮಗೆ ಸ್ಕಿನ್ ಬಗ್ಗೆ ಅಥವಾ ಹೇರ್ ಬಗ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಹಾಗಾದರೆ ನಾನೀಗ ಶುರು ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಮಸಾಜ್ ಕೊಡಬೇಕು ಅಂತ. ಓಕೆನಾ? ಬನ್ನಿ ಹಾಗಾದರೆ. ಮೊದಲು ಹೇರನ್ನು ಚೆನ್ನಾಗಿ ಬಾಚ್ಕೋಬೇಕು. ಯಾವುದೇ ರೀತಿಯ ಸಿಂಕ್ ಇರಬಾರ್ದು, ನೀಟಾಗಿ ಬಾಚ್ಕೊಂಡಿರಬೇಕು. ನೋಡಿ ನಾನು ಯಾವ ರೀತಿ ಬಾಚ್ತಾ ಇದ್ದೀನಿ, ಯಾವುದೇ ರೀತಿ ಸಿಂಕ್ ಇಲ್ಲ. ಹೀಗೆ ಮಧ್ಯದಲ್ಲಿ ಈ ರೀತಿ ಮಾಡಿಕೊಂಡು ನಂತರ ಆಯಿಲನ್ನು ನೀವು ಬಿಸಿ ಬೇಕು ಅಂದರೆ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ಕೋಬಹುದು. ಮಳೆಗಾಲ ಚಳಿಗಾಲ ಇದ್ದಾಗ ಬಿಸಿ ಮಾಡಿ ಹಾಕೋದು ತುಂಬ ಬೆಸ್ಟು. ಹಾಗೆ ಮಧ್ಯದಲ್ಲಿ ನಾನು ಈ ರೀತಿ ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿ ಆ ಕಡೆ ಈ ಕಡೆ ಈ ರೀತಿ ಆಯಿಲು ತಾಗಬೇಕು, ಆ ರೀತಿ ಮಾಡ್ಕೋಬೇಕು ಮೊದಲು. ನಂತರ ಒಂದು ಸೈಡಿಂದ ಈ ರೀತಿ ಹೇರನ್ನು ಒಂದು ಕಡೆ ಒಂದು ಪಕ್ಕದಲ್ಲಿ ಎಳೆದು ಈ ರೀತಿ ಮತ್ತೆ ಅದೇ ರೀತಿ ಆಯಿಲನ್ನು ಹಾಕಬೇಕು. ಆಯಿಲ್ ಹಾಕಿ ಆ ಕಡೆ ಈ ಕಡೆ ಸರಿಯಾಗಿ ಆಯಿಲು ತಾಗೋ ರೀತಿ ಮಾಡಬೇಕು. ತುಂಬಾ ಈಸಿ ಗೊತ್ತಾ. ನಾವು ಪಾರ್ಲರಿಗೆ ಹೋದರೆ ಎಷ್ಟೆಲ್ಲ ರೊಕ್ಕ ತಗೋತಾರೆ ಗೊತ್ತಾ. ನಾವು ಮನೆಯಲ್ಲೇ ₹1 ಖರ್ಚಿಲ್ಲದೆ ಮಾಡ್ಕೋಬೋದು ನೋಡಿ. ಮತ್ತು ಈ ರೀತಿ ಅದೇ ರೀತಿ ಹೇರ್ ಆ ಕಡೆ ಈ ಕಡೆ ಮಾಡಿ ಮಧ್ಯ ಆಯಿಲ್ ಹಾಕಿ ಮತ್ತು ಅದೇ ಆಯಿಲನ್ನು ಆ ಕಡೆ ಈ ಕಡೆ ಕೂದಲಿಗೆ ಕಿಟ್ಕೋಬೇಕು, ಅಂದರೆ ಹಚ್ಕೋಬೇಕು. ಇದೇ ರೀತಿ ನಾವು ಕಿವಿ ಕಡೆ ಅಲ್ಲಿ ಬರೋ ತನಕ ಇದೇ ರೀತಿ ಮಾಡ್ತಾ ಬರಬೇಕು. ಸ್ಕಿನ್ನಿಗೆ ಪೂರ್ತಿ ಆಯಿಲ್ ತಾಗಿರಬೇಕು, ಸ್ಕಿನ್ನಿಗೆ ಮತ್ತು ಹೇರಿಗೆ ಎರಡಕ್ಕೂ ತಾಗಿರಬೇಕು. ನೋಡಿ ಇಲ್ಲಿ ಕಿವಿ ಹತ್ರನೂ ಕೂಡ ಆಯಿಲ್ ತಾಗಬೇಕು. ಯಾಕೆ ಗೊತ್ತಾ, ಸಾಧಾರಣ ಕೆಲವರಿಗೆ ಈ ಕಿವಿ ಹತ್ರನೇ ತುಂಬ ಕೂದಲು ಬೆಳೆಯುತ್ತೆ ಅಲ್ವಾ, ಈ ತಲೆ ಮೇಲೆ ಕೂದಲು ಅಷ್ಟು ಇರಲ್ಲ, ಕಿವಿ ಕಡೆ ಜಾಸ್ತಿ ಹೇರ್ ಬೆಳೆಯುತ್ತೆ ನೋಡಿ. ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ಕಿನ್ನಿಗೆ ಮತ್ತು ಕೂದಲಿಗೆ ತಾಗೋ ರೀತಿ ಮಾಡ್ಕೋಬೇಕು. ನಂತರ ಈ ಕಡೆ ಬಂದು ಅದೇ ರೀತಿ ನಾವು ಬಾಚಿಕೊಂಡೇ ಮಾಡಬೇಕಾಗತ್ತೆ. ನಾವು ಹಾಗೇ ಮಾಡಿಕೊಂಡ್ರೆ ಅದು ಸರಿ ಆಗಲ್ಲ. ಈ ರೀತಿ ಆ ಕಡೆ ಈ ಕಡೆ ಮಾಡಿ ಹಿಂದಿನ ತನಕನೂ ಕೂಡ ಆಯಿಲನ್ನು ಹಚ್ಕೋಬೇಕು. ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಕ್ಕೊಂಡು ಆ ಕಡೆ ಈ ಕಡೆ ಮಾಡಿ ಹಚ್ಚಿದರೆ
ಎಲ್ಲ ಹೇರಿಗೂ ತಗತ್ತೆ, ಸ್ಕಿನ್ನಿಗೂ ತಗತ್ತೆ. ಇದು ಎದುರುಗಡೆ ಅಷ್ಟೇ ಅಲ್ಲ, ಹಿಂದ್ಗಡೆ ತಾಗೋ ರೀತಿಲಿ ಅಲ್ಲಿ ತನಕನೂ ಹೇರಿಗೆ ತೆಗ್ತಾ ಹೋಗಬೇಕು. ಆ ರೀತಿ ಮಾಡಬೇಕು ನೋಡಿ. ಈ ಕಿವಿ ಈ ಕಡೆನೂ ಅಷ್ಟೇ ಅದೇ ರೀತಿ ಮಾಡಬೇಕಾಗತ್ತೆ. ಅಲ್ಲೂ ಸ್ಕಿನ್ನಿಗೂ ಕೂಡ ತೆಗಬೇಕು, ಹೇರಿಗೂ ತೆಗಬೇಕು. ನಿಮ್ಗೆ ಅನಿಸಿರ್ಬೋದು ಇದಿಷ್ಟೆಲ್ಲ ಎಣ್ಣೆ ಹಾಕ್ಕೊಂಡ್ರೆ ನೀರಲ್ಲಿ ಹೋಗತ್ತಾ ಅಂತ. ನಿಜವಾಗ್ಲೂ ನೀರಲ್ಲಿ ಎಣ್ಣೆ ಅಂಶ ಹೋಗಿಬಿಡತ್ತೆ. ಒಳ್ಳೆ ಸೋಪನ್ನು ಬಳಸ್ಬೋದು, ಇಲ್ಲಾಂದರೆ ಒಳ್ಳೆ ಶಾಂಪು. ನೀವು ಒಂದು ಕೆಲಸ ಮಾಡಿ ಗೊತ್ತಾ, ಫಸ್ಟು ಸೋಪಿಂದ ಒಂದು ಸಲ ತೊಳ್ಕೊಂಡ್ಬಿಡಿ, ನಂತರ ಶಾಂಪೂಯಿಂದ ಇನ್ನೊಂದು ಸಲ ತೊಳ್ಕೊಬೇಡಿ. ಎಣ್ಣೆ ಕ್ಲೀನಾಗಿ ಹೋಗ್ಬಿಡತ್ತೆ, ಎಣ್ಣೆ ಇರಲ್ಲ ತಲೆ ಮೇಲೆ. ನೋಡಿ ಈ ರೀತಿ ಎಲ್ಲ ಕಡೆ ಹಾಕ್ಕೊಂಡು ಈ ರೀತಿ ಮಸಾಜ್ ಕೊಡಬೇಕು. ನಿಧಾನವಾಗಿ ಮಸಾಜನ್ನು ಕೊಡಬೇಕು. ನಾವೇ ನಮ್ಮ ತಲೆಗೆ ನಾವು ಮಸಾಜನ್ನು ಕೊಟ್ಕೋಬಹುದು. ನೋಡಿ ಎಷ್ಟು ಈಸಿ ಇದೆ ಅಲ್ವಾ. ಈ ರೀತಿ ಸ್ವಲ್ಪ 2 ಕೈ ಬೆರಳಿಂದ ಮುಂದ್ಗಡೆಯಿಂದ ಹಿಂದ್ಗಡೆ ತನಕನೂ ಹೋಗಬೇಕು. ಆ ರೀತಿ ಮಸಾಜ್ ಕೊಟ್ಟು ಸ್ವಲ್ಪ ಈ ರೀತಿ ಜಪ್ಪಬೇಕು ಅಲ್ಲಲ್ಲೇ. ಅದೇನಾಗುತ್ತೆ ಗೊತ್ತಾ, ನಮ್ಮದು ಹೇರಿಗೆ ನಾವು ಆಯಿಲ್ ಹಾಕಿದಾಗ ಆ ಸ್ಕಿನ್ನಿಗೆಲ್ಲ ಹೋಗುತ್ತೆ. ಅದ್ರದ್ದು ಬೇರೆಲ್ಲ ಇರುತ್ತಲ್ವ, ಆ ಬೇರು ಕೂಡ ತಗೊಳುತ್ತೆ ಈ ರೀತಿ ಮಸಾಜ್ ಕೊಟ್ಟಾಗ. ಮತ್ತು ಹಣೆಯಿಂದ ಕಿವಿ ತನಕ ಈ ರೀತಿ ಮಸಾಜ್ ಕೊಡಬೇಕು. ಈ ರೀತಿ ಮಾಡಿದಾಗ ನರಗಳಿಗೆ ಒಂದು ಚೈತನ್ಯ ಕೊಡುತ್ತೆ. ಹಾಗೆ ಕಣ್ಣಿಗೂ ತುಂಬ ಬೆಸ್ಟ್ ಅದು. ಈ ರೀತಿ ಮಸಾಜ್ ಕೊಟ್ಟು ಚೆನ್ನಾಗಿ ಬಾಚ್ಕೋಬೇಕು. ನಂತರ ನಾನು ಹೇಳಿದ್ನಲ್ಲ, ನೀವು ಇದೇ ರೀತಿ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಮಾಡಿ. ನಾನು ಜಾಸ್ತಿ ಹೊತ್ತು ತೋರಿಸಿಲ್ಲ, ಸ್ವಲ್ಪನೇ ತೋರಿಸಿದ್ದೀನಿ. ಕೈ ಬೆರಳಿಂದ ಹಿಂದಿನ ತನಕನೂ ಹೋಗಬೇಕು. ಅದು ಒಂದು 5 ನಿಮಿಷ ಮಾಡಿ. ನಂತರ ತಲೆ ಮೇಲೆ ಸ್ವಲ್ಪ ನಮ್ಮ ಕೈ ಇಟ್ಟು ಸ್ವಲ್ಪ ಜಪ್ಪಬೇಕು, ಸುತ್ತಲೂ ಜಪ್ಪಬೇಕು. ಅದು ಒಂದು 5 ನಿಮಿಷ ಮಾಡಿ. ಮತ್ತು ಹಣೆಗೆ ಸ್ವಲ್ಪ ಮಸಾಜ್ ಕೊಡಿ. ಹಾಗೆ ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನರಗಳಿಗೆಲ್ಲ ಒಂದು ರೀತಿ ಚೈತನ್ಯ ಬರುತ್ತೆ. ಹಾಗೆ ಆಯಿಲು ಕೂಡ ನಮ್ಮದು ಸ್ಕಿನ್ನಿಗೆ ಮತ್ತು ಸ್ಕಿನ್ ಇರುತ್ತೆ ಅದಕ್ಕೂ ತಗೊಳತ್ತೆ. ಬೇರೆಲ್ಲ ಗಟ್ಟಿಯಾಗತ್ತೆ, ನಮ್ಮ ಹೇರು ಕೂಡ ಗಟ್ಟಿಯಾಗಿ ಬೆಳೆಯುತ್ತೆ, ಉದುರೆಲ್ಲ ನೀಟಾಗಿ ಇರುತ್ತೆ ಹೇರು. ಓಕೆನಾ. ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಇದೆ ಅಂತ. ತುಂಬಾ ಈಸಿ ಇದೆ. ನಾವೇ ಮನೇಲಿ ₹1 ಖರ್ಚಿಲ್ದೇ ಹೇರ್ ಮಸಾಜನ್ನು ಕೊಟ್ಕೋಬಹುದು ಅಲ್ವಾ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.